ಸಹಮತವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಡಿ ಸುಧಾಕರ್ ಅವರು ನನಗೆ ಅವ್ರ ಪರಿಚಯ ಆಗಿದೆ. ನಾನು ಶಾಸಕನಾದ ನಂತರ ಅವ್ರ ವಿಶೇಷತೆ ಏನು ಅಂತಂದರೆ, ಅವರು ಒಬ್ಬ MLA ಆಗಿ ಯಾವುದೇ ಒಂದು ಪ್ರೆಷರ್ ತೆಗೆದುಕೊಂಡಲೇ ಜೀವನದಲ್ಲಿ ಯಾವ ರೀತಿ ಲವಲವಿಕೆಯಲ್ಲಿ ಜನರ ಸೇವೆ ಮಾಡ್ಬೋದು ಅನ್ನೋದನ್ನು ಒಂದು ಮಾದರಿಯಾಗಿದ್ದರು. ನನಗೆ ನೋವು ಏನು ಅಂತಂದರೆ, ಅವರು ಪೋಲಿಯೋ ಕೇಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಮಂಡಿ ನೋವು ಭಾಳ ವರ್ಷದಿಂದ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಸಹ ಭಾಳಷ್ಟು ಕನ್ಸಲ್ಟ್ ಮಾಡ್ತಿದ್ರು ಮಂಡಿ ಬಗ್ಗೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಅವರು ಸರ್ಜರಿ ಆಗೋಕ್ಕಿಂತ ಮುಂಚೆ ನಾನು ಸಹ ಹೇಳಿದ್ದೆ ಒಂದು ಸ್ವಲ್ಪ ಡಿಲೇ ಮಾಡ್ಕೊಂಡು ಸರ್ಜರಿಗೆ ಹೋಗೋಣ ಅಂತ. ಆದರೆ ಎಲ್ಲೋ ಒಂದು ಕಡೆ ಆ ಪ್ರೆಷರು ಡಾಕ್ಟರ್ಸ್ಗಳು ಹಾಸ್ಪಿಟ್ಲ್ ಪ್ರೆಷರಲ್ಲಿ ಅವರು ಅಡ್ಮಿಟ್ ಆದಾಗಲೂ ನಾನು ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬಂದು 2 ದಿನ ಆಗಿತ್ತು ಮಾನ್ಯ ಸಭಾಧ್ಯಕ್ಷರೇ. ತದನಂತರ ನಾನು ಒಂದಿನ ಬೆಳಗ್ಗೆ ಫೋನ್ ಬರುತ್ತೆ, ಈ ರೀತಿಯ ಒಂದು ಎಲ್ಲೋ ಒಂದು ಕಡೆ ಕೋಮಾದಲ್ಲಿದ್ದಾರೆ ಅಂತ. ಯಾವ ಕಾರಣಕ್ಕೋಸ್ಕರ ಹೋದರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಒಂದು ವಾರದಿಂದ ಇನ್ಫೆಕ್ಷನ್ ಇದ್ದಂಥ ಒಂದು ವಿಚಾರನ ಅನಸ್ಥೆಟಿಸ್ಟ್ಗಳು ಎಲ್ಲೋ ಒಂದು ಕಡೆ ಅದನ್ನು ಹೆಚ್ಚಿನ ಗಾಂಭೀರ್ಯವನ್ನು ತೆಗೆದುಕೊಂಡು ಸರ್ಜರಿನ ಪೋಸ್ಟ್ಪೋನ್ ಮಾಡೋಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ ಅಂತ ನಾನು ಭಾವಿಸ್ಕೊಂಡು ಅವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಈ ಕುಟುಂಬಕ್ಕೆ ಬಲವನ್ನು ಕೊಟ್ಕೊಂಡು ಹೈದರಾಬಾದಿಂದ ಒಂದು ಸ್ವಲ್ಪ ಬೆಸ್ಟ್ ಆಫ್ ದಿ ಸರ್ಜನ್ಸು ಮತ್ತು ಬೆಸ್ಟ್ ಆಫ್ ದಿ ಇಂಟೆನ್ಸಿವಿಸ್ಟು ಮತ್ತು ಚೆನ್ನೈಯಿಂದ ತರಿಸಿ ಎಲ್ಲ ರೀತಿಯಲ್ಲೂ ಅವ್ರನ್ನೆಲ್ಲರೂ ಬೇಕಾದಂಥ ಒಪಿನಿಯನ್ಗಳೆಲ್ಲ ಕೊಟ್ಟು ಬೆಸ್ಟ್ ಆಫ್ ದಿ ಇಂಟೆನ್ಸಿವಿಸ್ಟ್ ಫೆಸಿಲಿಟೀಸ್ಗಳನ್ನೆಲ್ಲ ಕೊಟ್ಟರೂ ಸಹ ನಾವು ಕಳ್ಕೊಂಡು ಇವತ್ತು ಅವರ ಬಗ್ಗೆ ನನಗೆ ವಿಶೇಷತೆ ಏನು ಅಂತಂದರೆ, ಅವ್ರು ಕೊಟ್ಟಂಥ ಕೆಲವು ಸಜೆಷನ್ಸ್ಗಳು ಸಲಹೆಗಳನ್ನ ಇವತ್ತು ಸಹ ನೆನಪಿಸ್ಕೊತಾ ಇರ್ತೀನಿ. ಅವರಂಥ ಒಬ್ಬ ಮಾದರಿಯಾಗಿ ಶಾಸಕರ ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಅವ್ರು ನಿಧನ ಹೊಂದಿದ್ದಾರೆ. ಅದೇ ರೀತಿ ರಾಮಚಂದ್ರೇಗೌಡರು ಅವರು ಸಹ ಕುಣಿಗಲ್ ತಾಲೂಕಿನವರಾಗಿದ್ದು ಇವತ್ತು ನಮ್ಮಲ್ಲಿ ಜನ್ಮ ತೆಗೆದುಕೊಂಡಿದ್ದಂಥದ್ದು. ವಿಶೇಷತೆ ಏನು ಅಂತಂದರೆ, ಭಾಳಷ್ಟು ಸರಳತೆಗೆ ಹೆಸರುವಾಸಿಯಾಗಿದ್ದರು. ಅವರು ಒಂದ್ಸಲಿ ಸಚಿವರಾಗಿದ್ಕೊಂಡು ಭಾಳಷ್ಟು ಕೆಲಸಗಳನ್ನು ಅಭಿವೃದ್ಧಿಗಳನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರನ್ನು ಸ್ಮರಿಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದೇ ರೀತಿ ಶ್ರೀಮತಿ ಚೆನ್ನಮ್ಮವರು ಏನು ದೇವೇಗೌಡರು ಧರ್ಮಪತ್ನಿಯಾಗಿ ಇವತ್ತು ಎಲ್ಲ ಒಂದು ದೊಡ್ಡದಾದಂಥ ಒಂದು ಕುಟುಂಬದಿಂದ ಬಂದು ಒಂದು ಪತಿಯ ರಾಜಕೀಯ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಶಕ್ತಿ ಕೊಟ್ಟು ಒಂದು ತಾಯಿಯಾಗಿದ್ದಂಥದ್ದು. ಇವರ ನಿಧನಗಳು ನಮಗೆಲ್ಲರಿಗೂ ಒಂದು ನೋವನ್ನು ತಂದಿದೆ. ತಾವು ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.